ಅವನಲ್ಲವೆಂದರಿದೆಯ ಮುರಾರಿ ಶತ್ರು ಶಿರಗಳನ್ನು ಕತ್ತರಿಸಿ ನೆತ್ತರದ ಬದಿಯನ್ನರ್ಪಿಸಲು ಚಡಪಡಿಸಿದೆಯನ್ನ ಮಳೆಯುವುದು ಸತ್ಯ. ಸಮರ ಕ್ಷೇತ್ರಗಳಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶಿಸದಿದ್ದೊಡೆ ಸಮರ ಕ್ಷೇತ್ರಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿದ್ದೊಡೆ ಸೋದರತ್ತೆಯ ಸೊಸೆ ಶೈಲೇಂದ್ರಿಯ ಪತಿಗಳು ಸೋದರತ್ತೆಯ ಸೊಸೆ ಶೈಲೇಂದ್ರಿಯ ಪತಿಗಳು ಹೇಗೆ ಜಯವನ್ನು ನಿರೀಕ್ಷಿಸುವೆನು ಯದುಪತಿ ಬಹುಪಕ್ಷಪಾತಿ ಕೃಷ್ಣ ಬಾಬಾ ನೀನು ಬಲು ಕಪಟಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನನಗೆ ಬಲು ಮಮತೆ. ಅದರಲ್ಲಿಯೂ ಈ ಅರ್ಜುನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನೀನು ನಮ್ಮೊಡನೆ ಬೆರೆಯಲು ಅಂದರೆ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಒಂದು ವಿಚಾರ ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ಏನದು ಭಾವ ಆ ವಿಚಾರ? ಯುದ್ಧ ರಂಗದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾಣುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದೀಯ ಜೋಕೆ. ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತೆ? ಅದು ಮುಂದೆ ತಾನೇ ತಿಳಿಯುವುದು ನಡೆ ಭಾವ. ಕೃಷ್ಣ ಸಂಧಿಸೋಣ. ಎಲ್ಲಿ ಭಾವ? ಸಮರಾಂಗಣದಲ್ಲಿ. ನೋರುವೆಯಂತೆ ಈ ನಿನ್ನ ಬಡ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ ಪರಾಬಲವನ್ನು ಅದು ಮುಂದೆ ತಾನೇ ತಿಳಿಯುವುದು ನಡೆ ಭಾವ. ಮುಂದೆ ಏನು ತಾನೇ ತಿಳಿಯುವುದು? ನನ್ನ ಬಳಿ ಗುರು ಬಲರಾಮ ದೇವರ ಸಮೇತ 11 ಅಕ್ಷೋಹಿಣಿ ಸೈನ್ಯವಿರುವುದು. ಕೃಷ್ಣ ಭಾವ, ನನ್ನ ಬಲರಾಮ ದೇವರು ಸ್ವತಃ ಅಲಾಯಧಾರಿಯಾಗಿ ರಣರಂಗದಲ್ಲಿ ನಿಂತರೆ ಶತ್ರುಗಳು ಉಳಿಯುವರೇ? ಆ ನಿನ್ನ ಪಾಂಡವರು ಉಳಿಯುವರೇ? ಭಾವ, ಅದು ಮುಂದೆ ತಾನೇ ತಿಳಿಯುವುದು ನಡೆ ಭಾವ. ಕೃಷ್ಣ ಒಳಸಂಚು ಫಲಿಸಿದೆಂದು ಇಗ್ಗಬೇಡವು ಮಾನವ. ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯದೆ ಉಚ್ಚರಿಸುವೆನು. ಎಚ್ಚರ ಎಚ್ಚರ.